ಈ ವಿಡಿಯೋ ವಿಶೇಷವಾಗಿ ಹಿಂದಿ ಮತ್ತು ಕನ್ನಡ ಕಲಿಯುವವರಿಗೆ ಬಹಳ ಉಪಯುಕ್ತವಾಗಿದೆ ಏಕೆಂದರೆ ಕಥೆಯನ್ನು ಎರಡೂ ಭಾಷೆಗಳಲ್ಲಿ ಸಾಲು ಸಾಲಾಗಿ ವಿವರಿಸಲಾಗಿದೆ। यह वीडियो विशेष रूप से हिंदी और कन्नड़ा सीखने वालों के लिए बहुत उपयोगी है क्योंकि कहानी को दोनों भाषाओं में पंक्ति दर पंक्ति समझाया गया है। क्या एक पत्ता तय कर सकता है कि कोई जिएगा या मरेगा? ಒಂದು ಎಲೆ ಯಾರಾದರೂ ಬದುಕಬೇಕೇ ಸಾಯಬೇಕೇ ಎಂಬುದನ್ನು ನಿರ್ಧರಿಸಬಹುದೇ? ಯಹಿ ಓ ಹೆನ್ರಿ ಕಿ ಅವಿಸ್ಮರಣೀಯ ರಚನಾ ದ ಲಾಸ್ಟ್ ಲೀಫ್ ಹೈ। ಅದೇ ಓ ಹೆನ್ರಿಯವರ ಮರೆಯಲಾಗದ ಕೃತಿ ದ ಲಾಸ್ಟ್ ಲೀಫ್। ये कहानी विश्वास, मित्रता और एक कलाकार के अंतिम बलिदान को दर्शाती है। ನಂಬಿಕೆಯ, ಸ್ನೇಹದ ಮತ್ತು ಕಲಾವಿದನ ಅಂತಿಮ ತ್ಯಾಗವನ್ನು ನಿರೂಪಿಸುವ ಕತೆ। ये अमर कहानी पहले 1917 की मूक फिल्म में दिलों को छू गई। ಈ ಶಾಶ್ವತ ಕತೆ ಮೊದಲು 1917ರ ಮೌನ ಚಿತ್ರದಲ್ಲಿ ಹೃದಯಗಳನ್ನು ತಟ್ಟಿತು। बाद में ये बॉलीवुड क्लासिक लुटेरा 2013 की प्रेरणा बनी। ನಂತರ ಬಾಲಿವುಡ್ ಕ್ಲಾಸಿಕ್ ಲುಟೇರಾ 2013 के प्रेरणೆಯಾಯಿತು। इसका संदेश आज भी उतना ही ताजा है। अंत तक देखिए क्योंकि वो आखिरी पत्ता आपके जीवन की सोच ही बदल सकता है। ಇದರ ಸಂದೇಶ ಯಾವತ್ತೂ ಹಸಿರಾಗಿಯೇ ಉಳಿದಿದೆ। ಕೊನೆವರೆಗೂ ನೋಡಿ, ಏಕೆಂದರೆ ಆ ಕೊನೆಯ ಎಲೆ ನಿಮ್ಮ ಜೀವನದ ನೋಟವನ್ನೇ ಬದಲಾಯಿಸಬಹುದು। बहुत साल पहले न्यूयॉर्क शहर में सू और जॉन्सी नाम की दो घनिष्ठ सहेलियां रहती थी। ಬಹಳ ವರ್ಷಗಳ ಹಿಂದೆ ನ್ಯೂಯಾರ್ಕ್ ನಗರದಲ್ಲಿ ಸೂ ಮತ್ತು ಜಾನ್ಸಿ ಎಂಬ ಇಬ್ಬರು ಆಪ್ತ ಸ್ನೇಹಿತೆಯರು ವಾಸಿಸುತ್ತಿದ್ದರು। वे दोनों युवा कलाकार थी और एक छोटे से अपार्टमेंट में साथ रहती थी। ಅವರು ಇಬ್ಬರು ಯುವ ಕಲಾವಿದರು ಒಂದು ಸಣ್ಣ ಅಪಾರ್ಟ್ಮೆಂಟ್ನಲ್ಲಿ ಸೇರಿ ವಾಸಿಸುತ್ತಿದ್ದರು। एक सर्दी के मौसम में जॉन्सी को निमोनिया नाम की गंभीर बीमारी हो गई। डॉक्टरों ने कहा अगर उसमें जीने की इच्छा शक्ति होगी तो वो ठीक हो जाएगी, लेकिन जॉन्सी ने पूरी तरह उम्मीद खो दी। ಒಂದು ಚಳಿಗಾಲದಲ್ಲಿ ಜಾನ್ಸಿಗೆ ನ್ಯೂಮೋನಿಯಾ ಎಂಬ ಭಾರೀ ಕಾಯಿಲೆ ಬಂತು। ವೈದ್ಯರು ಹೇಳಿದರು, ಅವಳು ಬದುಕಬೇಕೆಂಬ ಇಚ್ಛಾಶಕ್ತಿ ಇದ್ದರೆ ಗುಣವಾಗುತ್ತಾಳೆ। ಆದರೆ ಜಾನ್ಸಿ ತನ್ನ ಆಶೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಳು। अपने बिस्तर से वो खिड़की के बाहर एक दीवार देख सकती थी। उस पर एक आइवी की बेल चढ़ी हुई थी। ठंड के कारण उसके पत्ते रोज एक एक करके गिर रहे थे। ತನ್ನ ಹಾಸಿಗೆಯಿಂದಲೇ ಕಿಟಕಿಯ ಹೊರಗೆ ಒಂದು ಗೋಡೆಯನ್ನು ನೋಡಬಹುದಿತ್ತು। ಅದರಲ್ಲಿ ಒಂದು ಐವಿ ಬೆಳ್ಳೆ ಹತ್ಕೊಂಡಿತ್ತು। ಚಳಿಯಿಂದ ಪ್ರತಿದಿನ ಅದರ ಎಲೆಗಳು ಒಂದರ ಹಿಂದೆ ಒಂದಾಗಿ ಬೀಳುತ್ತಿದ್ದವು। जॉन्सी ने एक अजीब विचार करना शुरू किया। उसने कहा, ಜಾನ್ಸಿ ಒಂದು ವಿಚಿತ್ರವಾದ ವಿಚಾರವನ್ನು ಯೋಚಿಸಲು ಆರಂಭಿಸಿದಳು। ಅವಳು ಹೇಳಿದಳು, जब आखिरी पत्ता गिरेगा तब मैं भी मर जाऊंगी। ಕೊನೆಯ ಎಲೆ ಬಿದ್ದರೆ ನಾನೂ ಸಾಯುತ್ತೇನೆ। सू ने उसे समझाने की बहुत कोशिश की। ऐसा मत सोचो जॉन्सी, तुम ठीक हो जाओगी। लेकिन जॉन्सी नहीं मानी और बस पत्तों को ही देखती रही। ಸೂ ಆಕೆಯನ್ನು ಸಮಾಧಾನಪಡಿಸಲು ಸಾಕಷ್ಟು ಪ್ರಯತ್ನಿಸಿದಳು। ಹೀಗೆ ಬೇಡ ಜಾನ್ಸಿ, ನೀನು ಚೆನ್ನಾಗುತ್ತೀಯೆ ಎಂದಳು। ಆದರೆ ಜಾನ್ಸಿ ಕೇಳದೆ ಎಲೆಗಳತ್ತ ಮಾತ್ರ ಕಣ್ಣು ಹಾಯಿಸುತ್ತಿದ್ದಳು। उसी इमारत में 60 साल का बूढ़ा चित्रकार बेहरमन भी रहता था। वह हमेशा एक महान चित्र बनाना चाहता था, लेकिन कभी सफल नहीं हुआ। ಅದೇ ಕಟ್ಟಡದಲ್ಲಿ ಬೇರ್ಮನ್ ಎಂಬ 60 ವರ್ಷದ ವೃದ್ಧ ಚಿತ್ರಕಾರನು ವಾಸಿಸುತ್ತಿದ್ದ। ಅವನು ಸದಾ ಒಂದು ಮಹತ್ವದ ಚಿತ್ರವನ್ನು ಬಿಡಿಸಲು ಬಯಸುತ್ತಿದ್ದ, ಆದರೆ ಅದನ್ನು ಎಂದಿಗೂ ಸಾಧಿಸಲಿಲ್ಲ। जब सू ने उसे जॉन्सी की सोच बताई तो बेहरमन चौंक गया। उसने कहा, ಸೂ ಜಾನ್ಸಿಯ ನಂಬಿಕೆಯನ್ನು ಅವನಿಗೆ ಹೇಳಿದಾಗ ಬೇರ್ಮನ್ ಬೆಚ್ಚಿಬಿದ್ದ। ಅವನು ಹೇಳಿದ, कितनी मूर्खता है,
एक पत्ते का जीवन से कोई संबंध नहीं. ಎಷ್ಟು ಮೂರ್ಖತನ. ಒಂದು ಎಳೆಯೂ ಜೀವಕ್ಕೆ ಸಂಬಂಧವಿಲ್ಲ. ಲೇಕಿನ್ ಉಸ್ಕೆ ದಿಲ್ ಮೇ ಜಾನ್ಸಿ ಕೆ ಲಿಯೆ ದಯಾ ಭರ್ ಗೈ. ಆದರೆ ಅವನ ಹೃದಯದಲ್ಲಿ ಜಾನ್ಸಿಗಾಗಿ ದಯೆಯೇ ತುಂಬಿತ್ತು. उस रात भयानक तूफान और बारिश आई. सू ने सोचा सुबह तक आखिरी पत्ता जरूर गिर जाएगा. ಆ ರಾತ್ರಿ ಭೀಕರವಾದ ಬಿರುಗಾಳಿ ಮತ್ತು ಮಳೆ ಬಂದವು. ಸೂ ಚಿಂತಿಸಿದಳು. ಇನ್ನೇನು ಬೆಳಿಗ್ಗೆ ಕೊನೆಯ ಎಲೆ ಬಿದ್ದೇ ಬಿಡುತ್ತದೆ. ಲೇಕಿನ್ ಸುಬಹ ಜಬ್ ಜಾನ್ಸಿ ನೇ ಬಾಹರ್ ದೇಖಾ ತೋ ವೋ ಆಶ್ಚರ್ಯ ಸೆ ಚಕಿತ್ ರಹ ಗೈ. ಆದರೆ ಬೆಳಿಗ್ಗೆ ಜಾನ್ಸಿ ಎದ್ದು ಹೊರಗೆ ನೋಡಿದಾಗ ಆಶ್ಚರ್ಯದಿಂದ ಉಸಿರುಗಟ್ಟಿದಳು. ಪತ್ತಾ ಅಬ್ಬಿ ವಹಿ ಹೈ. ಎಲೆ ಇನ್ನೂ ಇದೆ. हर दिन वो एक हरा पत्ता दीवार पर वैसे ही टिका रहा. ಜಾನ್ಸಿ ने सोचा ಪ್ರತಿದಿನ ಆ ಒಂದು ಹಸಿರು ಎಲೆ ಅಚಲವಾಗಿ ಗೋಡೆಯಲ್ಲೇ ಉಳಿಯುತ್ತಿತ್ತು. ಜಾನ್ಸಿ ಯೋಚಿಸಿದಳು, अगर वो पत्ता इतना मजबूती से टिका रह सकता है तो मैं भी जी सकती हूँ. ಆ ಎಲೆ ಇಷ್ಟೊಂದು ಬಲವಾಗಿ ನಿಂತಿದೆ ಅಂದ್ರೆ ನಾನೂ ಬದುಕಬಹುದು. धीरे धीरे वो ठीक होने लगी. उसके दिल में फिर से आशा जागी. ಹೀಗೆ ನಿಧಾನವಾಗಿ ಅವಳು ಗುಣಮುಖಲಾಗತೊಡಗಿದಳು. ಅವಳಿಗೆ ಮತ್ತೆ ಆಶೆ ದೊರಕಿತು. ಆಖಿರ್ಕಾರ್ ಸೂ ನೆ ಉಸೆ ಸಚ್ಚಾಯಿ ಬತಾಯಿ. ಅಂತಿಮವಾಗಿ ಸೂ ಆಕೆಗೆ ಸತ್ಯವನ್ನು ತಿಳಿಸಿದಳು. ವೋ ಆಖರಿ ಪತ್ತಾ ಅಸ್ಲಿ ನಹೀ ಥಾ. ಆ ಕೊನೆಯ ಎಲೆ ನಿಜವಾದದ್ದೇ ಅಲ್ಲ. उस तूफानी रात बूढ़े बेहरमन ने बारिश में बाहर जाकर दीवार पर एक पत्ता बना दिया था. वो इतना असली लग रहा था कि ಜಾನ್ಸಿ ने उसे सच मान लिया. ಆ ಬಿರುಗಾಳಿ ಬಂದ ರಾತ್ರಿ ವೃದ್ಧ ಬೇರ್ಮನ್ ಮಳೆಯಲ್ಲಿ ಹೊರಗೆ ಹೋಗಿ ಗೋಡೆಯ ಮೇಲೆ ಒಂದು ಎಲೆ ಚಿತ್ರಿಸಿದ್ದ. ಅದು ಅಷ್ಟು ನೈಜವಾಗಿ ಕಂಡಿತ್ತು, ಜಾನ್ಸಿ ಅದು ನಿಜವೆಂದು ನಂಬಿದಳು. ಲೇಕಿನ್ दुर्भाग्य से बेहरमन को तेज ठंड लग गई और उसे निमोनिया हो गया. कुछ ही दिनों में उसकी मृत्यु हो गई. ಆದರೆ ದುಃಖಕರವಾಗಿ ಬೀರ್ಮನ್ಗೆ ತೀವ್ರ ಚಳಿ ತಗುಲಿ ನ್ಯೂಮೋನಿಯಾ ಬಂತು. ಕೆಲವು ದಿನಗಳಲ್ಲಿ ಅವನು ಮೃತಪಟ್ಟನು. अपनी जान कुर्बान करके उसने ಜಾನ್ಸಿ को जीने की इच्छा दी. ತನ್ನ ಜೀವವನ್ನೇ ತ್ಯಾಗ ಮಾಡಿ ಅವನು ಜಾನ್ಸಿಗೆ ಬದುಕುವ ಆಸೆ ನೀಡಿದನು. कहानी का संदेश, कथेय पाठ यही. बेहरमन की सच्ची कृति थी, न शोहरत के लिए बल्कि किसी को जीने का साहस देने के लिए. ಬೀರ್ಮನ್ನ ನಿಜವಾದ ಮಾಸ್ಟರ್ಪೀಸ್ ಅದು. ಖ್ಯಾತಿಗಾಗಿ ಅಲ್ಲ, ಆದರೆ ಯಾರಿಗಾದರೂ ಬದುಕುವ ಧೈರ್ಯ ನೀಡಿದ ಚಿತ್ರ. ಯೇ ಕಹಾನಿ ಹಮೆ ಸಿಖಾತಿ ಹೈ. ಈ ಕಥೆ ನಮಗೆ ಕಲಿಸುತ್ತದೆ, ಕಭೀ ಭೀ ಆಶಾ ನಹೀ ಛೋಡ್ನಿ ಚಾಹಿಯೆ. ಯಾವತ್ತೂ ಆಶೆಯನ್ನು ಕಳೆದುಕೊಳ್ಳಬಾರದು. ಛೋಟಿ ಸಿ ಮದದ್ ಭಿ ಜಿಂದಗಿಯಾ ಬಚಾ ಸಕ್ತಿ ಹೈ. ಸಣ್ಣ ಸಹಾಯವು ಜೀವಗಳನ್ನು ಉಳಿಸಬಹುದು. ಸಚ್ಚಿ ಕಲಾ ಇನ್ಸಾನೋ ಕೋ ಪ್ರೇರಿತ್ ಕರ್ತಿ ಹೈ. ನಿಜವಾದ ಕಲೆ ಮನುಷ್ಯರನ್ನು ಪ್ರೇರೇಪಿಸುತ್ತದೆ. ಇಸ್ಲಿಯೇ ಬಚ್ಚೋ, ಕಭಿ ಕಭಿ ಏಕ್ ಛೋಟಾ ಸಾ ಪತ್ತಾ, ಏಕ್ ಛೋಟಾ ಸಾ ಕಾಮ್ ಯಾ ಏಕ್ ಮೀಠಾ ಶಬ್ದ ಭಿ ಕಿಸಿ ಕಿ ಪೂರಿ ಜಿಂದಗಿ ಬದಲ್ ಸಕ್ತಾ ಹೈ. ಹೀಗಾಗಿ ಮಕ್ಕಳೇ, ಕೆಲವೊಮ್ಮೆ ಒಂದು ಸಣ್ಣ ಎಲೆ, ಒಂದು ಸಣ್ಣ ಕಾರ್ಯ ಅಥವಾ ಒಂದು ಮಧುರ ಮಾತು ಕೂಡ ಯಾರಾದ್ರೊಬ್ಬರ ಜೀವನವೇ ಬದಲಾಯಿಸಬಹುದು. ನೀವು ಕನ್ನಡ ಕಲಿಯಲು ಬಯಸಿದರೆ ಕನ್ನಡ BNSS ಸೈಟ್ನಲ್ಲಿ ಉಚಿತ ಟ್ಯುಟೋರಿಯಲ್ಗಳಿಗೆ ನೋಂದಾಯಿಸಿಕೊಳ್ಳಿ. यदि आप कन्नड़ा सीखना चाहते हैं तो kannada.bnss.site पर निःशुल्क ट्यूटोरियल्स के लिए पंजीकरण करें.